ಕೈಲಾಸ ಪರ್ವತವು ಪರಮ ಪವಿತ್ರ ಶಿಖರವೆಂದು ಪರಿಗಣಿಸಲಾಗಿದೆ. ಕೈಲಾಸ ಪರ್ವತದ ಪ್ರದಕ್ಷಿಣೆ ಪೂರ್ಣಗೊಳಿಸಲು ಪ್ರಪಂಚದಾದ್ಯಂತ ಸಾವಿರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ಬ್ರಹ್ಮಾಂಡದ ಅಕ್ಷವಾಗಿದ್ದು, ಇಲ್ಲಿಂದ ಸಿಂಧು, ಬ್ರಹ್ಮಪುತ್ರ, ಸಟ್ಲೆಜ್ ಮತ್ತು ಕರ್ನಾಲಿ ನದಿಗಳು ಹುಟ್ಟುತ್ತವೆ. ಈ ನದಿಗಳು ಏಷ್ಯಾದ ವಿಶಾಲ ಪ್ರದೇಶಗಳಿಗೆ ಜೀವನದಿಗಳಾಗಿವೆ. ಶಿವನ ಭಕ್ತರಿಗೆ ಜೀವನದಲ್ಲಿ ಒಮ್ಮೆ ನೋಡಲೇಬೇಕೆಂಬ ಹೆಬ್ಬಯಕೆ. ಕೈಲಾಸ ಪರ್ವತದ ಪರಿಕ್ರಮ ಮೋಕ್ಷಕ್ಕೆ ಮಾರ್ಗ ಎಂಬ ನಂಬಿಕೆಯಿದೆ. ನಿರಂತರವಾಗಿ ಎತ್ತರದ ಪ್ರದೇಶದಲ್ಲೇ ಪರಶಿವನನ್ನು ಧ್ಯಾನಿಸುತ್ತಾ ಯಾತ್ರಾರ್ಥಿಗಳು ಪರಿಕ್ರಮ ಕೈಗೊಳ್ಳುತ್ತಾರೆ. 52 ಕಿಲೋಮೀಟರ್ ಪ್ರದಕ್ಷಿಣೆಯ ಈ ಯಾತ್ರೆ ಪೂರ್ಣಗೊಳಿಸಲು 3 ದಿನ ಬೇಕು. ಪ್ರತಿಕೂಲ ಹವಾಮಾನವಿದ್ದರೆ ಪ್ರಯಾಣ ಇನ್ನೂ ತ್ರಾಸದಾಯಕ. ಕೈಲಾಸ ಪರ್ವತದ ಪರಿಕ್ರಮದ ಮೊದಲ ದಿನ ಮತ್ತು 2ನೇ ದಿನದ ಪ್ರಯಾಣಕ್ಕಿರುವ ವ್ಯತ್ಯಾಸವನ್ನು ನೀವೇ ಗಮನಿಸಿ. ಮೊದಲ ದಿನ ಇರುವ ಉತ್ಸಾಹವನ್ನು ನೀವು ನೋಡಬಹುದು. ಈ ಕಡೆ ಕೈಲಾಸ ಪರ್ವತ ಇದೆ. ಇನ್ನು ಸ್ವಲ್ಪ ಈ ಕಡೆ ಬಂದರೆ ನಾವು ಈ ಕಡೆ ನಮ್ಮ ಎಲ್ಲ ಬಸ್ಗಳು ನಿಂತಿವೆ. 1ನೇ ದಿನದ ಪ್ರಯಾಣ ಮುಗಿಸಿ 2ನೇ ದಿನದ ಪರಿಕ್ರಮದಲ್ಲಿ ನಮ್ಮ ಸ್ಥಿತಿಯನ್ನು ನೋಡಿ. ಈ ಕಡೆ ಡೋಲ್ಮಾಲ ಪಾಸ್ ಇದೆ, ಈ ಕಡೆ ಕೈಲಾಸ ಪರ್ವತ ಕಾಣಿಸ್ತಾ ಇದೆ. ಮಾತಾಡೋದು ಸ್ವಲ್ಪ ಕಷ್ಟ, ಎಲಿವೇಶನ್ ಜಾಸ್ತಿ ಇದೆ. ಆಕ್ಸಿಜನ್ ಕಡಿಮೆ ಇರುವುದರಿಂದ ಪ್ರತಿ ಉಸಿರಾಟವು ಪ್ರಯಾಸದಾಯಕ. ಸಮುದ್ರ ಮಟ್ಟದಿಂದ 5640 ಮೀಟರ್ ಎತ್ತರವಿರುವ ಡೋಲ್ಮಲಾ ಪಾಸ್ ಕೈಲಾಸ ಪರ್ವತದ ಪ್ರದಕ್ಷಿಣೆಯ ಅತ್ಯಂತ ಎತ್ತರದ ಸ್ಥಳವಾಗಿದೆ. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ 5364 ಮೀಟರ್ ಎತ್ತರವಿದ್ದು, ಅದಕ್ಕಿಂತ ಸುಮಾರು 276 ಮೀಟರ್ ಎತ್ತರದಲ್ಲಿದೆ ಡೋಲ್ಮಲಾ ಪಾಸ್. ಈ ಕಠಿಣ ಯಾತ್ರೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ಪೂರ್ವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಲಿದ್ದೇವೆ. ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ. ಕೈಲಾಸ ಮಾನಸ ಸರೋವರ ಯಾತ್ರೆ ಭಾಗ 1ರ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಸಾಗ ತಲುಪುವವರೆಗಿನ ಮಾಹಿತಿ ಲಭ್ಯವಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿದೆ, ವೀಕ್ಷಿಸಿ. ಭಾರತದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಲು 5 ಮಾರ್ಗಗಳಿವೆ. ಭಾರತ ಸರ್ಕಾರದಿಂದಲೇ 2 ಮಾರ್ಗಗಳಲ್ಲಿ ಯಾತ್ರೆ ಆಯೋಜಿಸಲಾಗುತ್ತದೆ. ಇನ್ನುಳಿದ ಮಾರ್ಗಗಳಲ್ಲಿ ಖಾಸಗಿ ಸಂಸ್ಥೆಗಳೇ ಯಾತ್ರೆ ಆಯೋಜಿಸುತ್ತವೆ. ಭಾರತದ ಉತ್ತರಾಖಂಡ ರಾಜ್ಯದ ಮೂಲಕ ಲಿಪುಲೇಖ್ ಪಾಸ್ ಮಾರ್ಗ. ಈ ಮಾರ್ಗವು ಭಾರತದ ಉತ್ತರಾಖಂಡ ರಾಜ್ಯದಿಂದ ನೇಪಾಳ ಮತ್ತು ಟಿಬೆಟ್ ವ್ಯಾಪಾರದ ಪಟ್ಟಣ ತಕ್ಲಕೋಟ್ ನೊಂದಿಗೆ ಸಂಪರ್ಕಿಸುತ್ತದೆ. ಲಿಪುಲೇಖ್ ಪಾಸ್ ಮೂಲಕ ಕೈಗೊಳ್ಳುವ ಯಾತ್ರೆ ಕಷ್ಟಕರ ಚಾರಣ. ಈ ಯಾತ್ರೆಯನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಯೋಜಿಸುತ್ತದೆ. 2ನೇ ಮಾರ್ಗ ಅತ್ಯಂತ ಹಳೆಯದಾದ ಮಾರ್ಗ. ಭಾರತದ ಸಿಕ್ಕಿಂ ಮೂಲಕ ಪ್ರಯಾಣಿಸಬಹುದು. ನಾಥುಲಾ ಪಾಸ್ ಮೂಲಕ ಸಾಗುವ ಈ ಮಾರ್ಗ ದೆಹಲಿಯಿಂದ ಗ್ಯಾಂಗ್ಟಂಗ್, ನಾಥುಲಾ ಪಾಸ್, ಜೋಂಗ್ಬಾ, ಕಾಂಗ್ಮಾ, ಡಾರ್ಚೆನ್, ಮಾನಸ ಸರೋವರ, ಕೈಲಾಸ ಪರಿಕ್ರಮ ಮುಗಿಸಿ ಮತ್ತೆ ವಾಪಸ್ ನಾಥುಲಾ ಪಾಸ್ ಮೂಲಕ ಹಿಂತಿರುಗಿ ಬರಬಹುದು. ಇತರೆ ಮಾರ್ಗಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಚಾರಣ ಇರುವ ಮಾರ್ಗ ಇದು. 3ನೇ ಮಾರ್ಗ ನೇಪಾಳದ ಮೂಲಕ ಸಿಮಿಕೋಟ್ ಹಿಲ್ಸಾ ಮಾರ್ಗ. ಚಿಕ್ಕ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸಿ ಕೈಗೊಳ್ಳುವ ಯಾತ್ರೆ ಇದು. ಹವಾಮಾನ ಪರಿಸ್ಥಿತಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 4ನೇ ಮಾರ್ಗ ನೇಪಾಳದ ಮೂಲಕ ಕೆರುಂಗ್ ಮಾರ್ಗ. ಅತ್ಯಂತ ವಿಶ್ವಾಸಾರ್ಹ ಮತ್ತು ಜನಪ್ರಿಯ ಮಾರ್ಗ ಇದು. ಕಾಠ್ಮಂಡು, ಕೆರುಂಗ್, ಸಾಗಾ, ಮಾನಸ ಸರೋವರ, ಡಾರ್ಚೆನ್,
ಕೈಲಾಸ ಪರಿಕ್ರಮ ಮತ್ತೆ ಪುನಃ ಸಾಗಾ ಕೆರುಂಗ್ ಮೂಲಕ ವಾಪಸ್ ಬರಬಹುದು. 5ನೇ ಮಾರ್ಗ ಟಿಬೆಟ್ ಮೂಲಕ ಲಾಸಾ ಮಾರ್ಗ. ವಿಮಾನ ಮತ್ತು ರಸ್ತೆಯ ಮೂಲಕ ಕಾಠ್ಮಂಡು, ಲಾಸಾ, ಚಿಗಾಟ್ಸೆ, ಸಾಗಾ, ಮಾನಸ ಸರೋವರ, ಕೈಲಾಸ ಪರಿಕ್ರಮ ಪೂರ್ಣಗೊಳಿಸಿ ಪುನಃ ಅದೇ ರಸ್ತೆಯಲ್ಲಿ ವಾಪಸ್ ಬರಬಹುದು. ಈ ಹಿಂದಿನ ಸಂಚಿಕೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಿದ್ಧತೆ ಮತ್ತು ಸಾಗಾವರೆಗಿನ ಪ್ರಯಾಣದ ಮಾಹಿತಿ ಒದಗಿಸಿದೆ. ಮೂರನೇ ದಿನ ಸಾಗಾದಲ್ಲಿ ಬೆಳಿಗ್ಗೆ ಪೂಜಾ ಕಾರ್ಯ ಕೈಗೊಂಡು ಉಪಹಾರ ಸೇವಿಸಿ ಮಾನಸ ಸರೋವರದ ಕಡೆ ಪ್ರಯಾಣ ಸಾಗಿತು. ಮೂರನೇ ದಿನದ ಪ್ರಯಾಣದಲ್ಲಿ 480 ಕಿಲೋಮೀಟರ್ ದೂರ ಕ್ರಮಿಸುತ್ತೇವೆ. ಮಾರ್ಗ ಮಧ್ಯದಲ್ಲಿ ಬಸ್ಗಳಿಗೆ ಇಂಧನ ತುಂಬಿಸಿ ಮುಂದುವರೆದೆವು. ಮಾರ್ಗ ಮಧ್ಯ ಪರ್ಯಾಂಗ್ನಲ್ಲಿ ಮಧ್ಯಾಹ್ನದ ಊಟ ಮಾಡಿದೆವು. ನಾವು ಸಾಗಾದಿಂದ ಡಾರ್ಚನ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ಗ ಮಧ್ಯದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಗಾಗಿ ಇಲ್ಲಿ ನಾವು ಒಂದಿಷ್ಟು ಸಮಯವನ್ನು ಕಳೀತಾ ಇದ್ದೇವೆ. ಇವತ್ತು ಕೂಡ ನಾವು ಹೈ ಆಲ್ಟಿಟ್ಯೂಡ್ನಲ್ಲೇ ಇದ್ದೇವೆ. 4100 ಮೀಟರ್ ಎತ್ತರದಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ. ನನ್ನ ಹಿಂಭಾಗಕ್ಕೆ ಒಂದಿಷ್ಟು ಹಿಮಾಚ್ಛಾದಿತ ಪರ್ವತಗಳನ್ನು ನಾವು ನೋಡ್ಬೋದು. ಇಡೀ ಟಿಬೆಟನ್ನು ಗಮನಿಸಿದಾಗ ಅತ್ಯಂತ ಸುಂದರವಾದ ಪ್ರಸ್ಥಭೂಮಿ ಮತ್ತು ಈ ಥರದ ಹುಲ್ಲುಗಾವಲುಗಳನ್ನು ನಾವು ಕಾಣ್ಬೋದು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಪ್ರವಾಸೋದ್ಯಮವನ್ನೇ ಅವಲಂಬಿಸಿದ್ರು ಕೂಡ ಹೆಚ್ಚಾಗಿ ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ. ಯಾಕ್ಗಳನ್ನು, ಕುರಿಗಳನ್ನು, ಇತರೆ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮರಳು ದಿಬ್ಬಗಳನ್ನು ನಾವು ನೋಡ್ಬೋದು. ಈ ಕಡೆ ಒಂದು ಮರಳು ದಿಬ್ಬ ಇದೆ. ಆದರೆ ಆ ಮರಳು ದಿಬ್ಬ ಏನು ಕೆಲಸಕ್ಕೆ ಬರಲ್ಲ ಅಂಥೇಳಿ, ಅಂದರೆ ಆ ಮರಳಿನಲ್ಲಿ ಏನು ಬೆಳೆಯಲ್ಲ ಅಂಥೇಳಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅದಕ್ಕೊಂದಿಷ್ಟು ಕಲ್ಲುಗಳನ್ನು ಹೊಂದಿಸಿದ್ದಾರೆ. ಆ ಕಲ್ಲುಗಳನ್ನು ಹೊಂದಿಸಿ ಅಲ್ಲಿ ಹುಲ್ಲು ಬೆಳೆಯೋ ಥರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ದಿನದ ದೀರ್ಘಾವಧಿಯ ಪ್ರಯಾಣದಲ್ಲಿ ಬ್ರಹ್ಮಪುತ್ರ ನದಿಯ ದಂಡೆ ಮೇಲೆ ಸಾಗುತ್ತಿದ್ದೇವೆ. ಹನುಮಾನ್ ಕುಂಡ್ ಹತ್ರ ಬಂದಿದ್ದೀವಿ ನಾವು ಇವಾಗ. ಈ ಕಡೆ ನೋಡ್ಬೋದು ಹನುಮಾನ್ ಕುಂಡ್ ಕಾಣಿಸುತ್ತೆ. ಹನುಮಾನ್ ಕುಂಡ್ ದರ್ಶನ ಪಡೆದು ಪುನಃ ಬಸ್ನಲ್ಲಿ ಮಾನಸ ಸರೋವರದ ಕಡೆ ಪ್ರಯಾಣ ಮುಂದುವರಿಯಿತು. ಹನುಮಾನ್ ಕುಂಡಿಂದ 37 ನಿಮಿಷದ ಪ್ರಯಾಣ ಮಾಡಿದರೆ ಹೆಚ್ಚು ಕಡಿಮೆ 51 ಕಿಲೋಮೀಟರ್ ನಾವು ಇನ್ನು ಕ್ರಮಿಸಿದರೆ ನಮಗೆ ಮಾನಸ ಸರೋವರದ ದರ್ಶನ ಆಗುತ್ತೆ. ಈಗ ದೂರದಲ್ಲಿ ಎದುರಿಗೆ ಕಾಣಿಸುತ್ತಿರುವುದೇ ಮಾನಸ ಸರೋವರ. ದೂರದಿಂದಲೇ ಮಾನಸ ಸರೋವರದ ದರ್ಶನವಾಯಿತು. ಬಸ್ನಲ್ಲಿಯೇ ಎಲ್ಲರೂ ನಮಸ್ಕರಿಸುತ್ತಾ ಹರ್ಷಿತರಾದರು. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಕೈಲಾಸ ಪರ್ವತ ಕಾಣಿಸ್ತಾ ಇದೆ. ಈ ಕಡೆ ನಮಗೆ ಮಾನಸ ಸರೋವರದ ದರ್ಶನ ಆಗುತ್ತೆ. ಅತ್ಯಂತ ಸುಂದರವಾಗಿ ರಮಣೀಯವಾಗಿ ನಾವು ಶಿವನ ಆವಾಸ ಸ್ಥಾನವನ್ನು ನೋಡ್ತಾ ಇದ್ದೀವಿ. ದೂರದಿಂದನೇ ನಮಗೆ ಶಿವನ ಆವಾಸ ಸ್ಥಾನದ ದರ್ಶನ ಆಗ್ತಾ ಇದೆ, ಶಿವನ ದರ್ಶನ ಆಗ್ತಾ ಇದೆ. ಈ ಕೈಲಾಸ ಪರ್ವತ ಮತ್ತು ಗುರ್ಲಮಾಂಧಾತ ಪರ್ವತದ ನಡುವೆ ಮಾನಸ ಸರೋವರ ಇದೆ.
ಈ ಕಡೆ ಎಡಗಡೆ ಬಂದರೆ ಮಾನಸ ಸರೋವರ ಇದೆ, ಈ ಕಡೆ ಗುರ್ಲಮಾಂದಾತ ಪರ್ವತ ಇದೆ. ಈ ಕಡೆ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಯಾತ್ರಾರ್ಥಿಗಳು ಕೂಡ ಈಗ ಬಸ್ನಲ್ಲಿ ಒಂದು ಪವಿತ್ರ ಮಾನಸ ಸರೋವರದ ಪರಿಕ್ರಮ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಮತ್ತು 4 ಬಸ್ಸಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದ್ರಿಂದ 5ನೇ ಬಸ್ನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿಗೆ ಬೇರೆ ಬೇರೆ ಬಸ್ಗಳಿಗೆ ಶಿಫ್ಟ್ ಆಗಿದ್ದೇವೆ. ಈಗ ಮಾನಸ ಸರೋವರ ಪರಿಕ್ರಮಕ್ಕೆ ಬಸ್ಗಳು ಹೊರಡ್ತಾ ಇದೆ. ಬಸ್ನಲ್ಲಿ ಪರಿಕ್ರಮಕ್ಕೆ ಹೋಗ್ತಾ ಇದ್ವಿ. ಬಹಳಷ್ಟು ಧೂಳಿದೆ, ಮಣ್ಣಿನ ರಸ್ತೆ ಆಗಿರೋದ್ರಿಂದ ಇದು ಧೂಳಿನಲ್ಲೇ ನಾವು ನಮ್ಮ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಒಂದಿಷ್ಟು ದೂರ ಕ್ರಮಿಸಿದ್ದೇವೆ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ನಾವು ಮಾನಸ ಸರೋವರದ ನೀರನ್ನು ಸ್ಪರ್ಶಿಸ್ತೇವೆ. ಈಗ ರಾತ್ರಿ 9:14 ಇನ್ನೂ ಸೂರ್ಯನ ಬೆಳಕನ್ನು ಕಾಣಬಹುದು. ನಮ್ಮ ಜೊತೆ ಬಂದಿರುವ ಸಹ ಯಾತ್ರಾರ್ಥಿಗಳು ಕ್ಯಾನ್ಗಳಲ್ಲಿ ನೀರನ್ನು ತುಂಬಿಕೊಳ್ಳಲು ಹೊರಟಿದ್ದಾರೆ. ಇವಾಗ ಮಾನಸ ಸರೋವರದ ಹತ್ರ ಇದ್ದೇವೆ. ಮಾನಸ ಸರೋವರದ ದಂಡೆ ಮೇಲೆ ಇದ್ದೇವೆ. ಈಗ ಕಡಿಮೆ ರಾತ್ರಿ 9:30 ಸಮಯ. ಮಾನಸ ಸರೋವರದ ನೀರನ್ನು ತುಂಬಿಕೊಂಡು ಬಸ್ನಲ್ಲಿ ಡಾರ್ಮಿಟರಿ ಕಡೆ ಹೊರಟೆವು. ಸುರಿಯುವ ಮಳೆಯಲ್ಲಿಯೇ ನಮ್ಮ ಪಯಣ ಸಾಗಿತ್ತು. ಡಾರ್ಮಿಟರಿಗೆ ಬಂದ ನಂತರ ನೇಪಾಳದಿಂದ ನಮ್ಮ ಜೊತೆಯಲ್ಲಿಯೇ ಬಂದ ಅಡುಗೆ ಸಿಬ್ಬಂದಿ ತಯಾರಿಸಿದ ಆಹಾರ ಸೇವಿಸಿ ರಾತ್ರಿ ವಿಶ್ರಾಂತಿ ಪಡೆದೆವು. ಈ ಡಾರ್ಮಿಟರಿಯಲ್ಲಿ ರಾತ್ರಿ ಉಳಿದ್ವಿ. ರಾತ್ರಿ ಬಂದಾಗ 11 ಗಂಟೆ ಆಗಿತ್ತು. ಭಾಳಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಭಾಳಷ್ಟು ಜನಕ್ಕೆ ಏನು ಮಾಡ್ಬೇಕಂತ ತೋರಿಸ್ತಿರ್ಲಿಲ್ಲ, ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಒಂದು 6 ಜನಕ್ಕೆ ಸೇರಿ ಒಂದೊಂದು ರೂಮ್ಗಳು. ಅಲ್ಲಿ ಸ್ನಾನ ಅಥವಾ ಶೌಚಕ್ಕೆ ಯಾವುದೂ ವ್ಯವಸ್ಥೆ ಇಲ್ಲ. ಸ್ನಾನಕ್ಕೆ ಸಪ್ರೇಟ್ ಬೇರೆ ಹೊರಗೆ ಹೋಗಿ ಅಲ್ಲಿ ನಾವು ಸ್ನಾನ ಒಂದು ಟೆಂಟ್ನಲ್ಲಿ ಸ್ನಾನ ಮಾಡಬೇಕು. ಯಾಕೆ ಸ್ನಾನ ಮಾಡಿದರು ಅಂತಂದರೆ ಭಾಳಷ್ಟು ಜನ ಮಾನಸ ಸರೋವರದ ನೀರನ್ನೇ ತಗೊಂಡು ಸ್ನಾನ ಮಾಡೋಕ್ಕೊಂದು ಅವಕಾಶ. ವ್ಯವಸ್ಥೆ ಹೇಗಿದೆ, ಇಲ್ಲಿ ಬಿಸಿನೀರು ಕಾಸಿ ಒಂದು 6 ಮಗ್ ನೀರನ್ನು ಅವನೊಮ್ಮೆ ಕೊಡ್ತಾನೆ. ಅದರಲ್ಲಿನೇ ಸ್ನಾನ ಮಾಡಬೇಕು. ಅದಕ್ಕೂ ಕ್ಯೂ ಇತ್ತು ಬೆಳಿಗ್ಗೆ, ಈಗ ಕಡಿಮೆ ಆಗಿದೆ. ಬಕೆಟಿಗೆ ಒಂದು 6 ಮಗ್ ನೀರನ್ನು ಸುರಿತಾನೆ ಅವನು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇದೇ ನೀರು ಎಣಿಸಾಕ್ತಾನ ಅವನು ಪೂರ ನೀರನ್ನ. 2 ಹಾಕಿದ 6 ಸರಿ ಹಾಕ್ತಾನ ಅಷ್ಟೇ ಅವನು, ಹೆಚ್ಚಿಗೆ ಹಾಕಲ್ಲ. ಭಾಳ ಶೀತ ಇರೋದ್ರಿಂದ 4 ಹಾಕಿದ. ಅಷ್ಟಾಗಿ ಸ್ನಾನ ಮಾಡೋಕೆ ಕೂಡ ಆಗಲ್ಲ. ಇದು ಇಲ್ಲಿರೋ ಟೆಂಟ್. ಈ ಟೆಂಟ್ನಲ್ಲಿ ಹೋಗಿ ಸ್ನಾನ ಮಾಡಬೇಕು. ಇದು ಡಾರ್ಮಿಟ್ರಿಯಲ್ಲೇ ಬೆಳಗಿನ ಟಿಫನ್ ವ್ಯವಸ್ಥೆ ಇದೆ. ಈ ಥರದ ಟಿಫನ್ ಇದೆ ನಮ್ಮ ಕಡೆ. ಈಗ ಇದು ಸಣ್ಣ ಕ್ಷೀರು ನಮ್ಮ ಜೊತೆ 1-2 ಇಲ್ಲಿ ಮುಂದೆ ಒಂದು ಸರ್ವಮಂಗಳ ಮಂತ್ರ ಹೇಳಿದರೆ 7ಕ್ಕಿಂತಲೂ ಮಿಗಿಲಾದ ಪುಣ್ಯ. ದೇವಿ ಶಕ್ತಿಪೀಠದಲ್ಲಿ
ಇದು ಒಂದು ಜಾಗ. ಓರ್ಚಮೆ ತೋಟದಾಚಮೆ ಪಜಚ್ಚಮೆ ರಥಚ್ಚಮೆ ಪಜಚ್ಚಮೆ ರಥಚ್ಚಮೆ ಘೃತಚ್ಚಮೆ ಅಮೃತಚ್ಚಮೆ ಅಚ್ಚಮೆ ಮುದ್ಗಾಚ್ಚಮೆ ಕಲ್ವಾಚ್ಚಮೆ ಗೌತಮಾಚ್ಚಮೆ ಮುದ್ರಾಚ್ಚಮೆ ಪ್ರಿಯಂಗವಚ್ಚಮೆ ನವಚ್ಚಮೆ ಚಾಮಕಾಚ್ಚಮೆ ನಿವಾರಾಚ್ಚಮೆ. ನಮ್ಮ ಜೊತೆ ಭಾನುಪ್ರಕಾಶ್ ಶರ್ಮಾ ಗುರುಗಳಿದ್ದಾರೆ. ಪೂರಾ ಹೋಮ ಟೀಮ್ ಈಗ ಎಲ್ಲ ಅಕ್ಷತೆ ಮತ್ತು ಪುಷ್ಪಗಳನ್ನು ಅಲ್ಲಿ ಮಾನಸ ಸರೋವರದಲ್ಲಿ ಅದನ್ನು ವಿಸರ್ಜಿಸ್ತಾ ಇದ್ದಾರೆ. ಪ್ರತಿದಿನ ದೇವತೆಗಳೆಲ್ಲ ಸ್ಥಾನಕ್ಕೆ ದೇವಲೋಕದಲ್ಲಿ ಯಾವುದೇ ಒಂದು ತೀರ್ಥ ಇಲ್ಲ, ಹೊಳೆ ಇಲ್ಲ ಸ್ನಾನ ಮಾಡೋಕ್ಕೆ. ಅವರು ಭೂಲೋಕಕ್ಕೆ ಬರ್ತಾರೆ. ಕೈಲಾಸನಾಥ ಆ ಕಡೆ ಕಾಣ್ತಾ ನಮಗೆ. ಸ್ವಲ್ಪ ಬಿಸಿಲಿಲ್ಲ, ನೀವೆಲ್ಲ ನಾನು ಆ ಕಡೆ ಅದು ಮಾಂಧಾತ ಪರ್ವತ, ಆ ಕಡೆ ಕಾಣತಕ್ಕಂಥದ್ದು ಮಾಂಧಾತ ಪರ್ವತ. ಇದು ಮಾನಸ ಸರೋವರ 120 ಕಿಲೋಮೀಟರ್ ಸುತ್ತಳತೆ. ಇದು 280 ಅಡಿ ಡೆಪ್ತ್ ಇದೆ. ಇದು ಅದೇ ವಿಶೇಷ. ನಾವು ನೆನೆ ಪರಿಕ್ರಮ ಸಂಪೂರ್ಣವಾಗಿ ನೆನಪಲ್ಲಿರುವಾಗ ಮಟ್ಟು ಮಾಡಿದ್ದೀರಾ ನೀವು, ಅದೆಲ್ಲ ಚೆನ್ನಾಗಿದೆ. ಈಗ ಒಂದು ಗ್ರೂಪ್ ಫೋಟೋಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟ ಬಂದಿರೋ ದಾಖಲೆ ಆಗಿರುತ್ತೆ. ಆ ಪರಶುವಿನ ಆಶೀರ್ವಾದ ನಿಮ್ಮ ಕುಟುಂಬ ಎಲ್ಲರಿಗೂ ಸೇರುತ್ತೆ. ಪ್ರತಿ ವರ್ಷ ಆಯುಷ್ ಟಿವಿಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಅದಕ್ಕೂ ಸಹಿತ ಎಲ್ಲ ಒಳ್ಳೇದಾಗ್ಲಿ, ನೀವು ಬಂದಿರ್ತಕ್ಕಂಥ ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ಓಂತರ ಶಿವನಾಮ ಸಂಕೀರ್ತನೆ ಮಾಡೋಣ. ಹರ ಹರ ಶಂಕರ. ಇಲ್ಲಿನ ಕಾರ್ಯಕ್ರಮ ಈಗ ಮುಕ್ತಾಯವಾಗಿದೆ. ಮುಂದೆ ನಾವು ಇಲ್ಲಿಂದ ಡಾರ್ಜಿಲಿಂಗ್ ಹೋಗ್ತೀವಿ. ಮಾನಸ ಸರೋವರದಿಂದ ಮಧ್ಯಾಹ್ನ 3:34 ಹೊರಟು 3:51 ಡಾರ್ಜಿಲಿಂಗ್ ತಲುಪಿದೆವು. ಡಾರ್ಜಿಲಿಂಗ್ ಲಾಡ್ಜಿಗೆ ಬಂದ್ವಿ ಇವಾಗ. ಓಕೆ, ಆಕ್ಸಿಜನ್. ಓಕೆ, ರೂಮಿನ ಒಳಗಡೆ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದಾರೆ. 20.59 ಅವರು ಸೆಟ್ ಮಾಡಿದ್ದಾರೆ. ರೂಮ್ನಲ್ಲಿ ಈ ಮಟ್ಟಕ್ಕೆ ಆಕ್ಸಿಜನ್ ಇರ್ಬೇಕು ಈಗ ಅಂತ. ಏರ್ ಪ್ಯೂರಿಫೈಯರ್ ಇದೆ. ನಾವು ಸ್ಟೇ ಮಾಡಿರೋ ಲಾಡ್ಜಿಂದನೇ ಕೈಲಾಸ ಪರ್ವತವನ್ನು ನಾವು ದರ್ಶಿಸ್ಬೋದು. ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ. ಇಲ್ಲಿ ಮಹಾದೇವನ ಆವಾಸ ಸ್ಥಾನ ಕೈಲಾಸ ಪರ್ವತದ ದರ್ಶನ ಡಾರ್ಜಿಲಿಂಗ್ ಪಟ್ಟಣದಿಂದ. ಡಾರ್ಜಿಲಿಂಗ್ ಪಟ್ಟಣದಲ್ಲಿ ಕೈಲಾಸ ಪರ್ವತದ ಪರಿಕ್ರಮಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಸುವ್ಯವಸ್ಥಿತ ಹೋಟೆಲ್ಗಳಿವೆ. ವಸತಿ ಗೃಹದಲ್ಲಿ ಅಲ್ಪ ವಿಶ್ರಾಂತಿ ಪಡೆದು ಸಂಜೆ ಡಾರ್ಜಿಲಿಂಗ್ ಪಟ್ಟಣದಲ್ಲಿ ಸುತ್ತಾಡಿ ಭೋಜನ ಸವಿದು ಪರಿಕ್ರಮಕ್ಕೆ ಅಗತ್ಯವಾದ ಸಲಹೆ ಸೂಚನೆಗಳನ್ನು ತಿಳಿದುಕೊಂಡೆವು. I'm pretty much hoping for that. Let's pray for that, okay? Till now, till today, our journey is very easy, okay? We're coming by bus there, right? There is no any up and down. ನಾಳೆ ಬೆಳಿಗ್ಗೆ ಪರಿಕ್ರಮಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಡಾರ್ಜಿಲಿಂಗ್ನಲ್ಲಿ ರಾತ್ರಿ ವಿಶ್ರಾಂತಿ ಪಡೆದೆವು. ಕೈಲಾಸ ಪರ್ವತದ ಪರಿಕ್ರಮದ ಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಕೈಲಾಸ ಪರ್ವತ ಪರಿಕ್ರಮದ ಸ್ಟಾರ್ಟಿಂಗ್ ಪಾಯಿಂಟ್ ಇದು 4735 ಮೀಟರ್ ಎತ್ತರದಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ.